ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಗೆ ಬರುವಂತ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂತ ಒಂದು ಸುಸಜ್ಜಿತ ಆಸ್ಪತ್ರೆ ಕಳೆದ 1 ದಶಕಗಳಿಂದ ಜನರ ಉಪಯೋಗಕ್ಕೆ ಸಿಗದೆ ಇದೀಗ ಹಾಳೂರ ಕೊಂಪೆ ಆಗ್ತಾ ಇರುವಂತದನ್ನ ನಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ESI ಆಸ್ಪತ್ರೆ. 2014ರಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಆ ಗುದ್ಲಿ ಪೂಜೆಯನ್ನ ಮಾಡಲಾಗುತ್ತೆ. 2017-18ರಷ್ಟೊತ್ತಿಗೆ ಈ ಒಂದು ಆಸ್ಪತ್ರೆ ನಿರ್ಮಾಣ ಕಂಪ್ಲೀಟ್ ಆಗಿ ಜನರ ಅನುಕೂಲಕ್ಕೋಸ್ಕರ ಸಿದ್ಧಗೊಳ್ಳುತ್ತೆ. ಆದರೆ ಇದುವರೆಗೂ ಕೂಡ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ ಇದೀಗ ಈ ಆಸ್ಪತ್ರೆ ಓಪನ್ ಆಗದೆ, ಉದ್ಘಾಟನೆ ಆಗದೆ ನೆನೆಗುದಿಗೆ ಬಿದ್ದಿರುವಂಥದ್ದು. ಈ ಭಾಗದಲ್ಲಿ ಇಂಡಸ್ಟ್ರಿ ಇದೆ, ಸಾವಿರಾರು ಜನಸಂಖ್ಯೆ ಇರುವಂಥ ಹಳ್ಳಿಗಳಿದಾವೆ. ಈ ಎಲ್ಲ ಹಳ್ಳಿಗಳಲ್ಲಿರುವಂಥ ಜನರಿಗೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಈ ಒಂದು ಆಸ್ಪತ್ರೆ ಇದ್ರೆ ಬಹಳ ಅನುಕೂಲ ಆಗೋದು. ಆದರೆ ಇದುವರೆಗೂ ಕೂಡ ಸರ್ಕಾರ ಇದನ್ನ ಓಪನ್ ಮಾಡಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಇದರಿಂದ ಜನರು ಎದುರಿಸ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದನ್ನ ಈ ಭಾಗದ ಜನರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಪೂರ್ತಿ ಕೆಲಸ ಮುಗಿಸ್ಬಿಟ್ಟು ಗಾಡಿಗಳೆಲ್ಲ ಉದುರ್ತಾವೆ. ಇವಾಗ ನಳ್ಳಿಲೆಲ್ಲ ಕಿಲ್ಬಿಡ್ದುಬಿಟ್ಟವೆ. ನಾವು ಕೇಳೋದು ಕಾಂಟ್ರಾಕ್ಟರ್ನ, ಏನಪ್ಪ ಕಾಂಟ್ರಾಕ್ಟ್, ಇದ್ರಲ್ಲಿ ಏನಪ್ಪ ಕಷ್ಟ ಸುಖ ಅಂತ. ನಮಗೆ 20 ಕೋಟಿ ರೂಪಾಯಿ ಬರಬೇಕು. 20 ಕೋಟಿ ಕೊಟ್ಟರೆ ಇವತ್ತೇ ಬಿಸ್ನೆಸ್. ಅವ್ರದ್ದೇ ಆದಂಥ ಲೇಔಟ್ಗಳು ಮಾಡ್ಕೊಂಡು ಅವ್ರದ್ದೇ ಆದಂತಹ ಸರ್ಕಾರಗಳು ಅವ್ರದ್ದೇ ಮಾಡ್ಕೊತಾವ್ರೆ ಹೊರತು ಜನಪ್ರತಿನಿಧಿಗಳ ಕೆಲಸ ಯಾವುದೂ ಮಾಡ್ತಾ ಇಲ್ಲ, ಎಲ್ಲ ಶೂನ್ಯ. ಏನು ಬರಂಗಿಲ್ಲ. ಏನನ್ನ ಬರಂಗಿದ್ದಿದ್ರೆ ಬಹುಶಃ ಎಲ್ಲರೂ ಜಿದ್ದಿಗೆ ಬಿದ್ದು ಏನೋ ಉದ್ಘಾಟನೆ ಮಾಡ್ಸೋರೇನೋ. ಯಾಕೋ ಕಮಿಷನ್ಗಳೇನೋ ಕಡಿಮೆ ಆಗಿಬಿಟ್ಟಿರ್ಬೋದು, ಎಲ್ಲ ಬರೋದೆಲ್ಲ ಬಂದ್ಬಿಟ್ಟಿರ್ಬೋದು ಅವ್ರಿಗೆ. ನಮ್ಮ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ಒಂದು ಸೌಲಭ್ಯ ಕೊಡದೆ ವಂಚನೆ ಮಾಡ್ತಾರೆ. ಇವರಂತ ಮುಟ್ಟಾಳ್ರಿ ಯಾರೂ ಇಲ್ಲ ಸರ್. ಇವರನ್ನ ವೋಟ್ ಹಾಕಿ ಆ ಸಂವಿಧಾನಕ್ಕೆ ಏರಿಸಿದ ತಪ್ಪಿಗೆ ನಾವೇ ಚಂದ ಎತ್ತಿ ಕೊಡ್ತೀವಿ, ಇದನ್ನ ಉದ್ಘಾಟನೆ ಮಾಡಿಕೊಡಿ ಅಂತಂದ್ಬಿಟ್ಟು. ಈಗ ನಮ್ಮ ಜೊತೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಜನರಿದ್ದಾರೆ ಮತ್ತು ಈ ಆಸ್ಪತ್ರೆಯ ಸುತ್ತಮುತ್ತಲಿರುವಂಥ ಗ್ರಾಮಸ್ಥರು ಕೂಡ ಇದರ ಮಾತಾಡ್ಸೋಣ. ಕಳೆದ 1 ದಶಕದಿಂದ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಜನಪ್ರತಿನಿಧಿಗಳು, ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಯಾಕೆ, ಇದರಿಂದ ಆಗ್ತಾ ಇರುವಂತ ಅನಾನುಕೂಲತೆ ಏನೋ ಅನ್ನೋದು ಇಲ್ಲಿಂದ ಮೊದಲು ಗ್ರಾಮಸ್ಥರನ್ನ ಮಾತಾಡ್ಸೋಣ. ಸರ್, ನಿಮ್ದು ಈ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ಅನ್ನೋದು ಯಾವಾಗ ಕಟ್ಟಕ್ ಶುರು ಮಾಡಿದ್ರು ಸರ್? ಅದು ಡೇಟ್ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊದಲನೇ ಸರಿ 1 ತಿಂಗಳಾಗಿತ್ತು ಅವರು ಸೀಟ್ ಮೇಲೆ ಕೂತ್ಕೊಂಡು. ಅವತ್ತು ಗುದ್ಲಿ ಪೂಜೆ ಮಾಡಿದ್ದು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಗುದ್ಲಿ ಪೂಜೆ ಮಾಡಿದ್ದಿಲ್ಲಿ 13-14ರಲ್ಲಿ. ಅಂತ ಅವರು 1 ವರ್ಷ ನಿಂತೋಗಿತ್ತು. ನಿಂತೋದ್ಮೇಲೆ ಆಮೇಲೆ ಶುರು ಮಾಡಿದ್ರು. ಇದು ಆಗಿ ಸುಮಾರು 12 ವರ್ಷ ಆಯಿತು. ಓಪನ್ ಎಲ್ಲ ಕ್ಲಾಸ ಏನು ಕ್ಲಿಯರ್ಸ್ ಇಲ್ಲ, ಎಲ್ಲ ಕ್ಲಿಯರೆನ್ಸ್ ಆಗೈತೆ. ಇನ್ನೇನು ಚೇರ್ಗಳು, ಟೇಬಲ್ಲು ಬರ್ಬೇಕು, ಅಷ್ಟು ಬಿಟ್ರೆ ಇನ್ನೆಲ್ಲ ಎಲ್ಲ ಆಗಿದೆ. ಕೆಲಸ ಆಗಿ ಇವಾಗೆಲ್ಲ ಗಾಡಿಗಳೆಲ್ಲ ಉದುರ್ತಾವೆ. ಪೂರ್ತಿ ಕೆಲಸ ಮುಗಿಸ್ಬಿಟ್ಟು ಗಾಡಿಗಳೆಲ್ಲ ಉದುರ್ತಾವೆ. ಇವಾಗ ನಳ್ಳಿಲೆಲ್ಲ ಕಿಲ್ಬಿಡ್ದುಬಿಟ್ಟವೆ. ಆದ್ರೂ ಓಪನ್ ಮಾಡಿಲ್ಲ. ಯಾರು ಇದು ಗಮನ, MLA ತಗೊಳ್ಳಿಲ್ಲ, MP ತಗೊಳ್ಳಿಲ್ಲ, ಯಾರು ತಗೊಳ್ಳಿಲ್ಲ ಗಮನಕ್ಕೆ. ಇದು ಒಬ್ಬರು ಏನು ಗಮನಕ್ಕಿಲ್ಲ. ಸ್ಟೇಟ್ಮೆಂಟ್, ಪೇಪರ್ ಸ್ಟೇಟ್ಮೆಂಟ್ ಇಲ್ಲ, TV ನ್ಯೂಸ್ ಇಲ್ಲ, ಒಂದು ಮೊಬೈಲ್ ಇದಿಲ್ಲ, ಏನಿಲ್ಲ. ಗುಂಪು ಸುಮ್ಮನೆ ಮಲ್ಕೊಂಡವ್ರೆ. 100 ಕೋಟಿ ಖರ್ಚು ಮಾಡೋರು. 100 ಕೋಟಿ ಪ್ರಾಜೆಕ್ಟ್ ಸರ್ ಇದು. 100 ಕೋಟಿ 100 ಬೆಡ್. ಇದೀಗ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ಆಸ್ಪತ್ರೆಗೆ? ಸರ್, ನಾವು ESI ಕ್ಲಿನಿಕ್ ಐತಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಕ್ಲಿನಿಕ್ ಹೋದ್ರೆ ಅಲ್ಲಿ ಮಾತ್ರೆ ಸಿಕ್ಕಲ್ಲ. ನಾವು ಶುಗರು, BP ಮಾತ್ರೆ ಬೇಕಾಗುತ್ತೆ. ಬೆಂಗಳೂರಿಗೆ ಬರ್ಕೊಡ್ತಾರೆ. ನಾವು ಬೆಂಗಳೂರಿಗೆ ಹೋಗಕ್ಕೆ ಆಗಲ್ಲ, ನಮ್ಗೆ ವಯಸ್ಸಾಯ್ತು. ಬೆಂಗಳೂರಿಗೆ ಹೋಗಕ್ಕಾಗಲ್ಲ. ಏನು ಇಲ್ಲ ಆದರೆ ಒಂದು ಅನುಕೂಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡಿದ್ವಿ. ಮಾತೆತ್ತರ ಬೆಂಗಳೂರಿಗೆ ಬರ್ಕೊಡ್ತಾರೆ. ಇಲ್ಲಿ ಈ ಮಾತ್ರ ಇಲ್ಲಪ್ಪ, ಅಲ್ಲಿ ತಾಂಬ ಅಂತ. ನಾವು ಬೆಂಗಳೂರಿಗೆ ಹೋಗಿ ಓಡಾಡ್ದಾರಲ್ಲ, ನಾವು ಬೆಂಗಳೂರು ಮಕ್ಕ ನೋಡ್ದಾರಲ್ಲ. ಹೆಂಗೆ ಸರ್ ಹೋಗೋದು ನಾವು? ಇಲ್ಲ ಆದರೆ ನಮ್ಗೆ ಎಷ್ಟು ಅನುಕೂಲ ಆಗಿರೋದು. ಕಾರ್ಮಿಕರಿಗೆ ಅನುಕೂಲ. ಕಾರ್ಮಿಕರಿಗೆ ಇಲ್ಲಿಂದ ಕೆಲಸ ಕಾರ್ಯ ಬಿಟ್ಟು ಹೋಗ್ಬೇಕು ಬೆಂಗಳೂರಿಗೆ. ಅದರಿಂದ ಇಲ್ಲಿ ಮಾಡಿರೋದನ್ನ ಉದ್ಘಾಟನೆ ಮಾಡ್ಬಿಟ್ಟು. ಯಾಕೆ 10 ವರ್ಷ ಆಯ್ತು, 12 ವರ್ಷ ಆಯ್ತು, 12 ವರ್ಷ ಆಯ್ತು ಮಾಡಕ್ ಮನ್ಸಿಲ್ಲ. ಆದ್ರೆ ಸರ್ಕಾರ ಇದೇ ಸರ್ಕಾರ ಆಯ್ತೋ, ಅದೇ ಸರ್ಕಾರ ಆಯ್ತೋ, ಸಾರ್ವಜನಿಕರನ್ನ ಸಾಯಿಸ್ತಾವ.
ಇಲ್ಲಿ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ, ಹ್ಮ್. ತುಂಬಾ ಕಾರ್ಮಿಕರೆಲ್ಲ ಎಲ್ಲ ಕಾರ್ಮಿಕರದು ಇದೆಲ್ಲ ದುಡ್ಡು ಯಾವ ಕಡೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಲ್ಲಿ ಕಾರ್ಮಿಕರು ತಾವ ದುಡ್ಡು ಹಿಡಿತಾವ್ರೆ. ದುಡ್ಡು ಹಿಡಿದು ಎಲ್ಲಿಗೆ ಕಳಿಸ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಕೇಳ್ದು ಕಾಂಟ್ರಾಕ್ಟ್ದಾರನ, ಏನಪ್ಪ ಕಾಂಟ್ರಾಕ್ಟ್ ಇದ್ರದ್ದು ಏನಪ್ಪ ಕಷ್ಟ ಸುಖ ಅಂತಂದರೆ, ನಮಗೆ 20 ಕೋಟಿ ರೂಪಾಯಿ ಬರಬೇಕು. 20 ಕೋಟಿ ಕೊಟ್ಟರೆ ಇವತ್ತೇ ಬಿಸ್ನೆಸ್ ಕೊಟ್ಬಿಡ್ತೀವಿ ನಾವು. ಅವ್ರೇನ ಮಾಡಿ ಅವ್ರಿಗೂ ಕಾಂಟ್ರಾಕ್ಟರ್ಗೂ ಬಾಕಿ ಉಳಿಸ್ಕೊಂಡವ್ರಂತ ದುಡ್ಡು 20 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವ್ರು. ನಾವು ಅವ್ರನ್ನ ಕೇಳ್ದು, ಕೇಳಿದಕ್ಕೆ 20 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವ್ರು. ಕಡೆಗೆ ಒಬ್ಬರು ಬಂದಿದ್ರು, ಬಂದಾಗ್ಯೂ ಅವ್ರು ಬಂದಾಗ್ಯೂ ನೋಡಿದ್ರು ಆಗಲ್ಲ. ಯಾರನ್ನು ಕೇಳೋದು ಈಗ ಓಪನ್ ನಾವ್ ಯಾರನ್ನು ಕೇಳಕ್ಕಾಗಲ್ಲ. ಎಮ್ ಎಲ್ ಎ ಅವರು ಒಂದ್ಸಾರಿ ಬಂದು ಬಹಳ ಪ್ರಯತ್ನ ಮಾಡ್ತಾ ಇದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಆದ್ರೂ ಆಗ್ತಾ ಇಲ್ಲ. ರಾಜಕೀಯ ಅಂದ್ರೆ ಇಲ್ಲಿ ಶಾಸಕರು ಬಿಜೆಪಿ ಅವರು ಇದಾರೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಓಪನ್ ಆಗ್ತಾ ಇಲ್ಲ. ಈಗ ಇದ್ರ ಹಣ ಯಾವ ಕಡೆ ರಾಜ್ಯಕ್ಕೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಇದಾಗ್ತಾ ಇಲ್ಲ. ರಾಜ್ಯ ಸರ್ಕಾರದ್ದು ತೊಂದ್ರೆ ಇಲ್ಲಿ, ಈಗ ರಾಜ್ಯ ಸರ್ಕಾರದ್ದೇ ತೊಂದ್ರೆ ಇಲ್ಲಿ, ಕೇಂದ್ರದ್ದೇನಿಲ್ಲ. ರಾಜ್ಯಕ್ಕೆ ಓದ್ತದೋ ಕೇಂದ್ರಕ್ಕೆ ಓದ್ತದೋ ನಮ್ಮ ಕಾರ್ಮಿಕರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಮಾತ್ರ ದುಡ್ಡು ಹಿಡಿತಾವ್ರೆ, ದುಡ್ಡು ಹಿಡಿದು ಕಳಿಸ್ತಾವ್ರೆ. ಸೇವೆ ಇಲ್ಲ, ಸೇವೆ ಇಲ್ಲ, ಆಸ್ಪತ್ರೆ ಇಲ್ಲ, ಇಲ್ಲಿಂದ ಹಿಡಿತಾವ್ರೆ. ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ನಾವು ಹೋಗ್ಬೇಕು ಬೆಂಗಳೂರಿಗೆ. ಒಂದೂವರೆ ತಾಸು ಬೇಕಾ ಹೋಗೋದಕ್ಕೆ? ಒಂದಿನ ಬಿಟ್ಬಿಡ್ಬೇಕು, ಒಂದಿನ ಕೆಲಸ ಬಿಡ್ಬೇಕು, ಒಂದಿನ ಇಲ್ಲ ಇಡೀ ಆಗೋಗ್ತದೆ. ನಾಳೆ ಆ ಡಾಕ್ಟರ್ ನಾಳೆ ಬಾ ಅಂತಂದ್ರೆ ಮತ್ತೆ ನಾಳೆ ರಜೆ ಹಾಕೊಂಡು ಹೋಗ್ಬೇಕು. ಮತ್ತೆ ಸರ್ ಬಹಳ ಕಷ್ಟ ಸರ್. ಸುತ್ತಮುತ್ತಲ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಲ್ಲಿ 1 ಲಕ್ಷ ಜನ ಕಾರ್ಮಿಕರು ಇದ್ದಾರೆ. 1 ಲಕ್ಷ ಕಮ್ಮಿ ಅಂದ್ರೆ 1 ಲಕ್ಷ ಕಾರ್ಮಿಕರು ಸುತ್ತಮುತ್ತ ಇದ್ದಾರೆ. ಆದಷ್ಟು ಬೇಗ ಓಪನ್ ಆದ್ರೆ ಎಲ್ರಿಗೂ ಉಪಯೋಗ. ರಾಜಾಜಿನಗರ ಹೋಗ್ತಾರೆ, ಇಲ್ಲಾಂದ್ರ ರಿಚ್ಮಂಡ್ ಸರ್ಕಲ್ ಈ ತರ ಇಲ್ಲೆಲ್ಲ ಹೋಗ್ಬೇಕು. ತುಂಬಾ ಹಿಂಸೆ ಆಗ್ತಾ ಇದೆ. ಅದರಿಂದ ಬೇಗ ಆದಷ್ಟು ಓಪನ್ ಸಾಕು. ಕಮ್ಮಿ ನಾವು ಬಂದು 5 ವರ್ಷ ಆಗಿದೆ. 5 ವರ್ಷ ನಾವು ಬಂದು ಇಲ್ಲಿಗೆ 5 ವರ್ಷ ಆಯ್ತು. 5 ವರ್ಷದಿಂದ ಈ ಪೊಸಿಷನ್ ಅಲ್ಲೇ ಇದೆ. ಅದೇನು ಓಪನ್ ಆಗ್ತಾ ಇಲ್ಲ. ಬರೀ ಗಿಡ ಇದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಿದೆ, ಬಟ್ ಓಪನಿಂಗ್ ಮಾತ್ರ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. 100 ಕೋಟಿ ರೂಪಾಯಿ ವೆಚ್ಚ, 100 ಬೆಡ್ ಇದೆ. ಬಾರಿ ಒಳ್ಳೆ ಅನುಕೂಲತೆ ಆಗುತ್ತೆ ಕಾರ್ಮಿಕರಿಗೆಲ್ಲ. ಅದೇ ಏನು ಪ್ರಯೋಜನ ಇಲ್ಲಂಗ ಆಗ್ಬಿಟ್ಟೈತಿ. ಆದಷ್ಟು ಬೇಗ ಇದನ್ನ ಯಾರು ಇದ್ರೆ ಗಮನಕ್ಕೆ ತಂದು ಕೇಂದ್ರದ್ದು ಇಲ್ಲ ರಾಜ್ಯ ಸರ್ಕಾರದ್ದು ಬೇಗ ಮಾಡ್ಕೊಟ್ರೆ ಜನರಿಗೆ ಅನುಕೂಲತೆ ಆಗಬೇಕು. ಬೇಗ 1 ಲಕ್ಷ ಜನ ಕಾರ್ಮಿಕರು ಇಲ್ಲಿ ಕಮ್ಮಿ ಅಂದ್ರು. ದಯವಿಟ್ಟು ಆದಷ್ಟು ಬೇಗ ಅರ್ಜೆಂಟ್ ಆದ್ರೆ ಬರೀ ಕಾರ್ಮಿಕರಿಗೆಲ್ಲ ಸುತ್ತಮುತ್ತಲ ಹಳ್ಳಿ ಇದೆಯಲ್ಲ ಅವ್ರಿಗೂ ಅನುಕೂಲ ಆಗುತ್ತಲ್ಲ. ಶೋಭಕ್ ಅವ್ರು ಬಂದಿದ್ರು, ಆದ್ರೂ ಇಲ್ಲಿ ನಮ್ಮ ಶಾಸಕರು ಇಲ್ಲೆಲ್ಲ ಓಡಾಡೋರೆ, ಬೇರೆ ಫ್ಯಾಕ್ಟ್ರಿಗೆಲ್ಲ ಓಡಾಡೋರು, ಆದ್ರೆ ಇಲ್ಲಿ ಕರ್ಕೊಂಬರಿಲ್ಲ. ಅವರು ಕಾರ್ಮಿಕ ಸಚಿವರು ತಾನೆ, ಅವರು ಕರ್ಕೊಂಬಂದು ಸಮಸ್ಯೆ ಮೋದಿ ಅವ್ರ ಹತ್ರ ಹೇಳಿ ಮಾತ್ಬೋದಲ್ವಾ? ಅವರೇ ಇದು ಮೊದಲು ಪ್ರಾಜೆಕ್ಟ್ ಆಗಿರೋದೇ ಕೇಂದ್ರದ್ದೇ. ಕೇಂದ್ರದವರು ದುಡ್ಡು ಬಿಡುಗಡೆ ಮಾಡಿದ್ರೆ 100% ಇವ್ರ ಕೆಲಸ ಆಗ್ತೈತೆ. ಕೇಂದ್ರದವ್ರು ದುಡ್ಡು ಬಿಡುಗಡೆ ಮಾಡಿದ್ರೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿನ ಸ್ಥಳೀಯ ಶಾಸಕರು ಫೈಟ್ ಮಾಡಬೇಕು, ಶಾಸಕರು ಫೈಟ್ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರದೇ ಆದಂಥ ಲೇಔಟ್ಗಳು ಮಾಡ್ಕೊಂಡು ಅವ್ರದೇ ಆದಂತಹ ಸರ್ಕಾರಗಳು ಅವ್ರದ್ದೇ ಮಾಡ್ಕೊಂತವ್ರೆ ಹೊರತು ಜನಪ್ರತಿನಿಧಿಗಳ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ಎಲ್ಲ ಶೂನ್ಯನೇ. ಇಷ್ಟೊತ್ತಿಗೆ ಅವರು ಶಾಸಕರಾಗಿದ್ದಿದ್ರೆ ಇಷ್ಟೊತ್ತು ನಮ್ಮನ್ನೆಲ್ಲ ಕರೆದ್ರೆ ನಾವು ಬರ್ತಾ ಇದ್ಲೇನು ಸರ್? ನಾವು ಪಾರ್ಟಿ ಪಕ್ಷ ಬಿಟ್ಟು ಬರ್ತೀರಿ. ಯಾಕಂದರೆ ನಮ್ಮೂರು ಕೆಲಸ ಕಾರ್ಮಿಕರಿಗೆ ಒಳ್ಳೇದಾಗಬೇಕು ಅಂತ ಪಾರ್ಟಿ ಪಕ್ಷ ಬಿಟ್ಟು ಬರ್ತೀರಿ. ಅವರು ಇವತ್ತಿಗೂ ಒಂದು ಸಲ ಬಿಟ್ಟರೆ ಇವತ್ತು ಶೋಭಕ್ನ ಬಂದಿದ್ದ ಕರ್ಕೊಂಬರ್ಬೋದಾಯ್ತಲ್ಲ, ಸಮಸ್ಯೆ ಹೇಳ್ಬೋದಾಯ್ತಲ್ಲ. ಎಲ್ಲ ರೆಡಿಯಾಗಿ ನಿಂತೈತೆ. ಕರೆಂಟ್ ಇಲ್ಲ ಸರ್, ನಿಮ್ಗೆ ಹೇಳೋದು ಸುಳ್ಳಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಕಟ್ ಮಾಡೋರು, ಕರೆಂಟ್ ಬಿಲ್ ಕಟ್ಟಿಲ್ಲ. ಒಬ್ಬರು ಸೆಕ್ಯೂರಿಟಿ ಬಿಟ್ಟರೆ ಯಾರೂ ಇಲ್ಲ ಸರ್ ಇದ್ರೊಳಗೆ. ಅವಾಗೆ ಖಾಲಿ ಮಾಡಿ 1-1.5 ತಿಂಗಳಾಗೈತೆ. ಬೇಜಾನ್ ಗಲಾಟೆಗಳು, ಕಿತ್ಲಾಟಗಳು, ಆ ಕಡೆಯಿಂದ ಗೇಟ್ ಎಗ್ರು ಬಂದು ಬೇರೆ ಬೇರೆ ಇವೆಲ್ಲ ನಡೀತಾ ಐತೆ. ಅನೈತಿಕ ಚಟುವಟಿಕೆಗಳೆಲ್ಲ ನಡೀತಾ ಐತೆ. ಏನು ಮಾಡೋದು? ಇಲ್ಲಿ ಲೈಟ್ಗಳು ಇಲ್ಲ. ಅವ್ರು ನಮ್ಮ ಪಂಚಾಯತಿಯವ್ರು ಕೇಳಿದ್ರೆ ಪಂಚಾಯತಿಯವರು ತಲೆನೂ ಕೆಡ್ಸ್ಕೊಂಡಿಲ್ಲ. ಇಷ್ಟೆಲ್ಲ ಅನಾಹುತಗಳೇ ಆತಾವ ಹೊರತು ಉದ್ಧಾರ ಅಂತಕ್ಕೂ ಆಗಲಿಲ್ಲ. ಇಲ್ಲಿಂದ ಇದಕ್ಕೆ ಕಾರಣ ನಮ್ಮ ಸ್ಥಳೀಯ ಶಾಸಕರೇ. ನಮ್ಮ ಸ್ಥಳೀಯ ಶಾಸಕರು ಏನಾನ ಮಾಡಿದ್ರೆ 100% ನಮ್ಮೂರವರು, ನಮ್ಮ ಸುತ್ತಮುತ್ತ ಲೀಡರ್ಗಳೆಲ್ಲರೂ ಕೈ ಜೋಡಿಸ್ತಾರೆ. ಶಾಸಕರಾದ್ರೂ ಮಾಡಬೇಕಿತ್ತಲ್ಲ ಸರ್. ಖಂಡಿತ. ಇದು ನಮ್ಮದು ಏಷ್ಯಾದ 2ನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಸುಮಾರು ಅವಾಗ್ಯ ಇದು 2014ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ತಾರೆ, ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ ಕೇಂದ್ರದಲ್ಲಿ. ಅವರು ಶಂಕುಸ್ಥಾಪನೆ ಮಾಡಿದಂಥ ಅವತ್ತಿಗೆ ಏನಿಲ್ಲ ಅಂದರೆ ಸರಿಸುಮಾರು 80,000 ಜನ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಕೆಲಸಗಾರರು. ಏನು ಕಾರ್ಖಾನೆಗಳಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಾರ್ಖಾನೆಗಳಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪ್ನಿಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆವರೆಗೂ ಎಲ್ಲ ಥರ ಕಂಪ್ನಿಗಳು ಇಲ್ಲಿದ್ದಾವೆ. ಈಗ ಮತ್ತೆ ಫಾಕ್ಸ್ಕಾನ್ ಅಂತೇಳಿ ಬಂದಿದೆ. ಅದೊಂದೇ ಒಂದು ಕಂಪ್ನಿಯಲ್ಲಿ 50,000 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸರಿಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನ
ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಕಾರ್ಮಿಕರೇ ಅಷ್ಟಿದ್ದಾರೆ. ಸಾವಿರಾರು ಎಕರೆ ಇನ್ನೂ 2ನೇ ಹಂತ 3ನೇ ಹಂತ ಅಂತ ಈಗಾಗಲೇ ಜಮೀನು ಕೂಡ ಅಕ್ವೈರ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 76 ಕೋಟಿ ವೆಚ್ಚದಲ್ಲಿ ಅಂದಾಜು ವೆಚ್ಚ 76 ಕೋಟಿ ಅಂದಾಜು ವೆಚ್ಚದಲ್ಲಿ 100 ಆಸ್ಪತ್ರೆ ಬಂತು ಅಂದಂಥ ಸಂದರ್ಭದಲ್ಲಿ ನಮಗೆಲ್ಲ ಭಾಳ ಸಂತೋಷ ಆಗಿತ್ತು. ಯಾಕಂದರೆ ಒಂದು ದಿವಸ ಬೇಕಾಗ್ತದೆ ಸರ್, 3 ಅವರ್ ಬೇಕು ಬೆಂಗಳೂರಿಗೆ ಹೋಗ್ಬರ್ಬೇಕಂದ್ರೆ. ನಿಮಗೆ ಗೊತ್ತು ಬೆಂಗಳೂರಿನ ಟ್ರಾಫಿಕ್ಕು. ಇಲ್ಲಿ ಹೋಗೋಷ್ಟೊತ್ತಿಗೆ ಜನ ಸತ್ತೋಗಿರ್ತಾರೆ. ಇಲ್ಲಿ ಹೋಗೋವಾಗ ಸುಸ್ತಾದ ಮೇಲೆ ಹೋಗೋದಿಲ್ಲ. ಸಣ್ಣ ಪುಟ್ಟಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ ESI ಇದೆ ಇಲ್ಲಿ ಚಿಕ್ಕದು. ಆದರೆ ದೊಡ್ಡ ಸಮಸ್ಯೆ ಇದ್ದಾಗೆ ಹೋಗ್ಬೇಕು. ಅವರೇನು ಆರ್ಥಿಕವಾಗಿ ಭಾಳ ಸದೃಢರು, ಕಾರ್ ಇಟ್ಕೊಂಡಿರೋರೇನಲ್ಲ. ಬಸ್ಗಳಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಯಾರ್ದು ಅರ್ಧ ಜೀವ ಹೋಗಿ ಅರ್ಧ ಬರ್ತದೆ. ಇಂಥ ಸಂದರ್ಭದಲ್ಲಿ ಈ ಆಸ್ಪತ್ರೆಯಿಂದ ಏನಾದರೂ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ಇದು ಆಯಿತು. ಆದರೆ 2019ರಲ್ಲಿ 2020ರಲ್ಲಿ ಇದೆಲ್ಲ ಸಂಪೂರ್ಣ ಕಾಮಗಾರಿ ಆಗಿದೆ. ಭಾಳ ಅಚ್ಚುಕಟ್ಟಾಗಿದೆ, ಸುಸಜ್ಜಿತವಾಗಿದೆ. 21-22ರಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಎಕ್ವಿಪ್ಮೆಂಟ್ಗಳು, ಬೆಡ್ ಇರ್ಬೋದು, ಚೇರ್ಗಳಿರ್ಬೋದು, ಅವೆಲ್ಲ ಕೂಡ ಈಗಾಗಲೇ ಅದು ಬಂದಿದ್ದಾವೆ. ದುರಂತ ಏನಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 106 ಬ್ಯಾಟ್ರಿಗಳನ್ನ ಹಾಕಿ 3-4 ವರ್ಷ ಆಗಿದ್ದಾವೆ. ಬ್ಯಾಟ್ರಿಗಳು ನಿಮಗೆ ಗೊತ್ತು, ಅಮ್ಮಮ್ಮಾರೆ 4-5 ವರ್ಷದಷ್ಟೊತ್ತಿಗೆ ಅದರ ಸೇವೆ ನಿಲ್ತೋಗ್ತವೆ. ಆದರೆ ಅದು ಯಾವಾಗ ಕೆಲಸ ಮಾಡಬೇಕು, ಕೆಲಸನೇ ಮಾಡಿಲ್ಲ. ಅವು ತಂದು ಅಲ್ಲಿ ಫಿಟ್ ಮಾಡೋದಷ್ಟೇ. ಮತ್ತು ಮೋಟ್ರ್ಗಳನ್ನ ಫಿಟ್ ಮಾಡಿದ್ದಾರೆ ETP ಪ್ಲಾಂಟ್ಗೆ. ಅದನ್ನು 16 ಮೋಟ್ರ್ಗಳು ಫಿಟ್ ಮಾಡಿದ್ದಾರೆ. ಅವು ಕೂಡ ಕಾರ್ಯಾರಂಭ ಮಾಡಿಲ್ಲ. ಹಂಗಾಗಿ ಎಲ್ಲ ಹಾಳಾಗ್ತಾ ಇದ್ದಾವೆ. ಮೊನ್ನೆ ತಾನೇ ಹೋದ ತಿಂಗಳಲ್ಲಿ ಕಳ್ತನ ಕೂಡ ಆಗಿದೆ. ಪೈಪ್ಗಳು ಇದ್ವಲ್ಲ ಅವನ ಸಮೇತ ಕಿತ್ತಾಕೊಂಡು ಯಾರ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಹೌದೌದು, ಆಸ್ಪತ್ರೆ ಒಳಗಡೆ ಕನಿಷ್ಠ ಪಕ್ಷ 3 ಲಕ್ಷ ರೂಪಾಯಿ ತೆರಿಗೆ ದುಡ್ಡು ಪೋಲ್ ಮಾಡಬೇಕು ಅಂತ ಇವರು ನೋಡಿ ಕಲಿಬೇಕು. ಎಲ್ಲ ಹೆಂಗ ಹಾಳು ಮಾಡ್ಬೋದು. ಏನು ಬರಂಗಿಲ್ಲ. ಏನನ್ನ ಬರಂಗಿದ್ದಿದ್ರೆ ಬಹುಶಃ ಎಲ್ಲರೂ ಜಿದ್ದಿಗೆ ಬಿದ್ದು ಏನೋ ಉದ್ಘಾಟನೆ ಮಾಡ್ಸೋರೇನೋ. ಯಾಕೋ ಕಮಿಷನ್ಗಳೇನೋ ಕಡಿಮೆ ಆಗ್ಬಿಟ್ಟಿರ್ಬೋದು, ಎಲ್ಲ ಬರೋದೆಲ್ಲ ಬಂದ್ಬಿಟ್ಟಿರ್ಬೋದು ಅವ್ರಿಗೆ. ಹಂಗಾಗಿ ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಸುಮಾರು 3 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಖರ್ಚಾಗ್ತಾ ಇರೋದು ಇದು ಪ್ರತಿ ತಿಂಗಳು. ಯಾರಿಗೂ ಉಪಯೋಗ ಇಲ್ಲದೇನೆ 3 ಲಕ್ಷ ರೂಪಾಯಿ ಮೇಂಟೆನೆನ್ಸ್. ಹೌದು, ಮೇಂಟೆನೆನ್ಸ್ಗೂ 3 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗ್ತಾ ಇದೆ. ಇಲ್ಲಿ ಇರೋ ನೀವು ಹೇಳಿರಲ್ಲ ಅನೈತಿಕ ಚಟುವಟಿಕೆಗಳೇ ತಾಣ ಆಗ್ತಾ ಇದೆ. ಇನ್ನೊಂದು 2 ದಿವಸ ಇಲ್ಲೇ ಇದ್ರೆ ಎಲ್ಲರೂ ಒಳಗಡೆ ಅವರೇ ಬೆಡ್ ತಂದು ಹಾಕೊಂಡು ಕುಡುಕರು ಪಡಕರೆಲ್ಲ ಸೇರ್ಕೊಂಡು ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಒತ್ತಾಯ ಮಾಡೋದು ಇಷ್ಟೇ ಸರ್, ಯಾವುದೇ ಕಾರಣಕ್ಕೂ. ಇವಾಗಲಾದರೂ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅವರು ಕೈಗಾರಿಕಾ ಸಚಿವರಿಗೆ ಸಂಬಂಧಪಟ್ಟಂಥ ಕೆಲಸದಲ್ಲೇ ಇದೆ, ಅದೇನು ಸ್ಥಾನದಲ್ಲಿದ್ದಾರೆ. ಈಗಲಾದರೂ ಅವ್ರು ಎಚ್ಚೆತ್ಕೊಬೇಕು. ಇದು ಎಲ್ಲ ಮಾಧ್ಯಮಗಳು, ಎಲ್ಲ ಜನಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಬಡ್ದಾಡಿದ್ದಾರೆ ಸರ್. ಪ್ರತಿ ಮಾಧ್ಯಮಗಳು, ಖಾಸಗಿ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲೂ ಈಗಾಗಲೇ ಹಲವಾರು ಬಾರಿ ಇದನ್ನು ಪ್ರಸಾರ ಮಾಡಿದ್ದಾರೆ. ಆದರೆ ಅವರು ಕಣ್ಣು ಕುರುಡು, ಕಿವಿಡಾಗ್ಬಿಟ್ಟಿದೆ. ಎಮ್ಮೆ ಚರ್ಮದ ನಮ್ಮ ರಾಜಕಾರಣಿಗಳು. ಇದು ರಾಜಕೀಯ ವೈಫಲ್ಯ. ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲ, ಎಲ್ಲ ಪಕ್ಷಗಳವರು ಸೇರ್ಕೊಂಡೆ ಇದನ್ನು ಹಾಳು ಮಾಡ್ತಾ ಇರೋದು. ಯಾರಿಗೂ ಜನಗಳದ್ದು, ಕಾರ್ಮಿಕರದು ಈತ ಗಮನದಲ್ಲಿಲ್ಲ. ಹಾಗಾಗಿ ನಾವು ಒತ್ತಾಯ ಮಾಡೋದೇನೆಂದರೆ ಕೂಡಲೇ 1.5 ಲಕ್ಷ ಜನ ಇಲ್ಲಿ ಅಲಿತಾ ಇದ್ದಾರೆ ಸರ್. ಪಾಪ ಕಾರ್ಮಿಕರು ಪ್ರತಿನಿತ್ಯ ಬಡ ಜನ ಎಲ್ಲೆಲ್ಲಿಂದನೋ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಸಿಕ್ಕಾಪಟ್ಟೆ ಸಮಸ್ಯೆ ಸರ್. ಅಷ್ಟೇ ಸಮಸ್ಯೆ ಒಂದು ಬೆಂಗಳೂರು ಹೋಗ್ಬರಾಟಕ್ಕೆ ಅರ್ಧ ಸತ್ತೋಗಿರ್ತಾರೆ ಸರ್. ಹಂಗಾಗಿ ದಯವಿಟ್ಟು ಸರ್ಕಾರಗಳಿಗೆ ನಿಮ್ಮ ರಾಜಕೀಯಗಳು ಏನಾನ ಇಡಲಿ, ನಿಮ್ಮ ರಾಜಕೀಯ ಎಲ್ಲನ ಮಾಡ್ಕೊಳ್ರಿ. ನಿಮ್ಮದು ಕ್ರೆಡಿಟ್ ವಾರ್ ಇದೆಯಲ್ಲ, ಕ್ರೆಡಿಟ್ ವಾರ್ ನೀವೆಲ್ಲನ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಎಲ್ಲರದು ಫೋಟೋಗಳು ಹಾಕ್ಸ್ಬಿಡ್ತೀವಿ. ಎಲ್ಲ ಪಕ್ಷಗಳನ್ನು ದಯವಿಟ್ಟು ಬಂದು ಅದನ್ನು ಉದ್ಘಾಟನೆ ಮಾಡಿಕೊಡಿ. ನಮ್ಮ ದೊಡ್ಡಬಳ್ಳಾಪುರ ಸರೌಂಡಿಂಗಲ್ಲಿ ಸುಮಾರು 300 ಚಿಲ್ಲರೆ ಕಾರ್ಖಾನೆಗಳಿದ್ದಾವೆ ಇವತ್ತು. ನನ್ನ ಸ್ನೇಹಿತ ರವಿ ಹೇಳ್ದಂಗೆ ಸಣ್ಣ ಪುಟ್ಟ ಕಾರ್ಖಾನೆಗಳಿಂದ ಹಿಡಿದು MNC ಕಂಪ್ನಿಗಳು ಸುಮಾರು ಇದ್ದಾವೆ. ಇದರಲ್ಲಿ ಕನಿಷ್ಠ ಪಕ್ಷ 1.5 ಲಕ್ಷ ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ 1.5 ಲಕ್ಷ ಜನ ಕಾರ್ಮಿಕರು ನಮ್ಮ ಸ್ಥಳೀಕರೇ ಆಗಿರ್ಬೋದು, ಹೊರಗಡೆಯಿಂದ ಬಂದಿರೋರೇ ಆಗಿರ್ಬೋದು. 1.5 ಲಕ್ಷ 2 ಲಕ್ಷ ಜನ ಕೆಲಸ ಮಾಡ್ತಿರ್ತಕ್ಕಂಥ ಏರಿಯಾದಲ್ಲಿ ಇಂಥ ಒಂದು ಹಾಸ್ಪಿಟ್ಲ್ ಕಟ್ಟಿ ಇವರು ಓಪನ್ ಮಾಡಿದೆ ನಮ್ಮ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ಒಂದು ಸೌಲಭ್ಯ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಇವರಂಥ ಮುಟ್ಟಾಳ್ರಿ ಯಾರೂ ಇಲ್ಲ ಸರ್. 1 ರೂಪಾಯಿ ಕೂಡ ನಮ್ಮ ನಾಗರಿಕರು, ನಮ್ಮ ಕಾರ್ಮಿಕರು ESI ಕಟ್ತಾರೆ, ದುಡ್ಡು ಕಟ್ತಾರೆ ಸರ್. ಯಾರು ಕೈಯಿಂದ ಹಾಕಿ ದುಡ್ಡಲ್ಲ, ಇದು ಬೆವರಿನ ದುಡ್ಡು ಅವರದ ಎಲ್ಲ ಶ್ರಮದ ದುಡ್ಡೇ ಸರ್. ಇದು ಯಾರೂ ಕೂಡ ಕೈಯಿಂದ ಹಾಕಿಲ್ಲ ಸರ್ ದುಡ್ಡು. ಇದರಲ್ಲಿ ಇಂಥ ದುಡ್ಡಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಒಂದಲ್ಲ ಸರ್ 100 ಕೋಟಿ, ಕೋಟ್ಯಾಂತರ ರೂಪಾಯಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇವರು ಎಲ್ಲ ಮಿಷನರೀಸ್ ಇದ್ದಾವೆ, ಎಕ್ವಿಪ್ಮೆಂಟ್ಸ್ ಇದ್ದಾವೆ. ನಮ್ಮ ರವಿ ಹೇಳ್ದಂಗೆ ಆ ಬೆಡ್ಗಳು ಸಮೇತ ಇದ್ದಾವೆ ಸರ್. ಇದರಲ್ಲಿ ಆ ಮಿಷನರಿಯಲ್ಲಿ ಇರ್ತಕ್ಕಂಥ ಬ್ಯಾಕಪ್ ಬ್ಯಾಟ್ರಿಗಳು ಆಗೋಗ್ಬಿಟ್ಟಿದೆ ಇವತ್ತು. ಇವ್ರಿಗೇನು ಅನ್ನಿಸ್ತಾ ಇಲ್ಲ. ಇವ್ರ ಮನೆಯಲ್ಲಿ ಯಾವ್ದಾದ್ರು ಒಂದು ಸಾಮಾನು ಏನಾದರೂ ವೇಸ್ಟ್ ಆದರೆ ಎಷ್ಟು ನೋವಾಗುತ್ತೆ ನೋಡ್ರಿ. ಇದು ಯಾರದ್ರ ದುಡ್ಡು? ನಮ್ಮೆಲ್ಲರ ದುಡ್ಡು ಅಲ್ವಾ ಇದು? ಈಗ ಒಬ್ಬ ಸಣ್ಣ ಈ ನನ್ನ ಸ್ನೇಹಿತ, ಇವರ ಮಿಸಸ್, ಇವರು ಒಬ್ಬ ಕಾರ್ಮಿಕರೊಂದು ಫ್ಯಾಕ್ಟ್ರಿನಲ್ಲಿ ಒಂದು ಏಟಾಯಿತು, ಕಾಲಿಗೆ ಏಟಾಯಿತು ಸರ್. ಅದು ತೋರಿಸ್ಕೊಳ್ಳೋಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ನಾವು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಬಂದ್ರಿ. ಇವಾಗ ನಮ್ಮೂರಲ್ಲಿ ಇರ್ತಕ್ಕಂಥ ಒಂದು ಸವಲತ್ತನ್ನು ಒಪ್ಪಿಸ್ಕೊಳಾಗ್ತಲ್ಲ ಸರ್. ಇವತ್ತು ಸಾಕಷ್ಟು ಜನ ಇಲ್ಲಿ ಸ್ಥಳೀಕರು, ಈ ಊರಿನ ಜನ, ಹಾಗೆ ಎಲ್ಲ ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಕೂಡ ಸಾಕಷ್ಟು ಶ್ರಮಪಟ್ಟವು. ಆದರೆ ಇವರು ಏನಂತಾರೆ, ಇದನ್ನು ಕಿವಿಗಳ ಕೆಲಸ ಏನಂತಾರೆ ರವಿ, ಅದಕ್ಕೆ ಅಂಥ ಜನ ಇದ್ದಾರೆ ಈ ಆಡಳಿತದಲ್ಲಿ.
ಎಮ್ಮೆಗಳು ಹೋಲ್ಸ್ಕೊಂಬಾರ್ದು ಪಾಪ, ಹಾಲನ್ನ ಕೊಡ್ತಾವು ಇವು ಅದಕ್ಕಿಂತ ಕಡ ಇವರು. ಅಂಥದ್ದು ನಮ್ಮ ಬೆವರಿನ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಹಾಸ್ಪಿಟಲ್ ಓಪನ್ ಮಾಡ್ರಿ ಅಂದ್ರೆ ಒಬ್ರದಲ್ಲ ಹಾಕುವಂತ ಇಲ್ಲ. ಇಲ್ಲಿ ಏನು ಕ್ರೆಡಿಟ್ ವರ ಸರ್? ಇಲ್ಲಿ ಹಳೆ ಶಾಸಕರು, ಮಾಜಿ ಶಾಸಕರು ಮತ್ತೆ ಹಾಲಿ ಸರ್ ಅವರು ಕ್ರೆಡಿಟ್ನ ತಗೊಂಡ್ಲಿ, ಲಾಭನ ತಗೊಂಡ್ಲಿ, ಅವರು ಬೇಕಾದ್ರೆ ಕಮಿಷನ್ ಇನ್ನೂ ಬೇಕಾದ್ರೆ ತಗೊಂಡ್ಬಿಡ್ಲಿ. ಇನ್ನೂರು ಸಾಲದ ಬಂದಿರಬೇಕಾದ್ರೆ ನಾವು ಪಬ್ಲಿಕ್ ನಾವೇ ಚಂದ ಐತೆ ಬೇಕಾದ್ರೆ ಕೊಟ್ಬಿಡ್ತೀವಿ ಸರ್. ಕಮಿಷನ್ ಬೇಕು ಅಂದ್ರೆ ಅವ್ರಿಗೆ ಎಲ್ಲ ಕೂಡ ಚಂದ ಐತೆ ಕೊಟ್ಬಿಡ್ತೀವಿ ಬೇಕಾದ್ರೆ ಅವ್ರು ಬೇಕು ಅಂದ್ರೆ. ನಾವು ಮೊದಲು ಹಾಸ್ಪಿಟಲ್ ಓಪನ್ ಮಾಡಲಿ ಸರ್. ಸರ್ ಇದೊಂದು ಸರ್ಕಾರಿ ಸರ್ ಅಟ್ಲೀಸ್ಟು ಈ ಡಿಸ್ಪೆನ್ಸರಿ ಅದು ಇದೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ, ಅದನ್ನಾದ್ರೂ ನೀವು ಶಿಫ್ಟ್ ಮಾಡಿದ್ರೆ ಅಲ್ಲಿ ಕೊಡೋ ಬಾಡಿಗೆ ಆದರೂ ಉಳಿಯುತ್ತೆ. ಅಟ್ಲೀಸ್ಟ್ ಇಲ್ಲಿ ಹತ್ರನೋ ಈ ಇಂಡಸ್ಟ್ರಿ ಹತ್ರ ಇರೋದಕ್ಕೆ ಹತ್ರ ಆದರೂ ಆಗುತ್ತೆ. ಮತ್ತು ಬರೋ ಸಂಬಳ 15,000 ರೂಪಾಯಿ ಬರುತ್ತೆ. ಏನು ESI ಇರೋರಿಗೆ ಒಂದು 15,000 ಸಂಬಳ ಬರುತ್ತೆ. 15,000 ಸಂಬಳದಲ್ಲಿ ಜೀವನ ಮಾಡಬೇಕಾ, ಸಂಸಾರ ನಡೆಸ್ಬೇಕಾ, ಮಕ್ಕಳನ್ನ ಓದಿಸ್ಬೇಕಾ? ಇಲ್ಲ ಅವ್ರು ಏನು ಬೆಂಗಳೂರಿಗೆ ಹೋಗಿ ಬರೋಕ್ಕಾಗುತ್ತಾ? ಬೆಂಗಳೂರಿಗೆ ಹೋಗಿ ಬರಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 1,000 ರೂಪಾಯಿ ಬೇಕು ಇವತ್ತು. ಅಲ್ಲಿ ಹೋಗಿ 1,000 ರೂಪಾಯಿ ಅಂದರೆ ಒಂದು ವಾರ ಅಡ್ಮಿಟ್ ಮಾಡಿದೆ ಅನ್ಕೊಂಡ್ರೆ ಅದು ಖರ್ಚು, ಊಟ ವೆಚ್ಚ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ ಅವ್ರಿಗೆಲ್ಲ ದುಡ್ಡು. ಅಟ್ಲೀಸ್ಟ್ ಇಲ್ಲೇ ಖರ್ಚಿಗೆ ಬೇಕಾ ಸರ್? ಊಟ ತಿಂಡಿಗೋಸ್ಕರನೇ ಬೇಕಲ್ಲಿ. ಮತ್ತು ಎಕ್ಸ್ಟ್ರಾ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬ, ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಬ ಅಂತ ಹೋದ್ರೆ ಇನ್ನೂ ದುಬಾರಿನೇ ಆಗುತ್ತೆ. ಬರೋದವ್ರು 15,000 ಸಂಬಳ. ಈ ಸಂಸಾರ ಹೆಂಗೆ ಸರ್ ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ಒಳ್ಳೆ ಹಾಸ್ಪಿಟಲ್ ಕಟ್ಟಿ ಇಟ್ಬಿಟ್ಟು ಇವರು ಜನರನ್ನ ಹಿಂಗೆ ಅಲ್ದಾಡ. ನಾವು ಒಬ್ಬ ಕಾರ್ಮಿಕರೇ, ಬಟ್ ನಮ್ಗೆ ESI ಫೆಸಿಲಿಟಿ ಇಲ್ಲ. ಆದ್ರೂ ಪರವಾಗಿಲ್ಲ, ESI ಫೆಸಿಲಿಟಿ ಇರೋರಿಗೆ ಬಹಳ ಅನುಕೂಲ ಆಗುತ್ತೆ. ಗೌರಿಬಿದನೂರು ಆಗ್ಬೋದು, ಚಿಕ್ಕಬಳ್ಳಾಪುರ, ನೆಲಮಂಗಲ ಆಗ್ಬೋದು, ಹಿಂದೂಪುರ ಆಗಿರ್ಬೋದು, ಇವ್ರಿಗೆಲ್ಲ ಹೊಸಕೋಟೆ, ಇವ್ರಿಗೆಲ್ಲ ಹತ್ರವಾಗಿರೋ ಹಾಸ್ಪಿಟ್ಲ್ ಅಂದರೆ ಇದೆ. ದೊಡ್ಡಬಳ್ಳಾಪುರ, ಅರಳಿ, ಗುಡ್ದಳ್ಳಿ, ಈ ದೊಡ್ಡಬಳ್ಳಾಪುರ ಮಾತ್ರ ಅಲ್ಲ, ಹೌದು ಸರ್, ಚಿಕ್ಕಬಳ್ಳಾಪುರ, ನೆಲಮಂಗಲ, ದೊಡ್ಡಬಳ್ಳಾಪುರ ಇವೆಲ್ಲ ಹತ್ರ ನಿಯರೆಸ್ಟ್ ಆಗಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತೆ ಹೋಗೋದಕ್ಕೆ. ಕಾರ್ಮಿಕರು ಬೆಂಗಳೂರಿಗೆ ಬಂದು ಹೋಗೋದಕ್ಕೆ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ರಾಜಕಾರಣಿಗೆ ತಿಳಿಸ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ESI ಹಾಸ್ಪಿಟ್ಲು ಸುಸಜ್ಜಿತವಾಗಿ ಬಹಳ ಬೇಗ ಉದ್ಘಾಟನೆ ಮಾಡಬೇಕು ಅಂತ ಕೈ ಮುಗಿದು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಮೇಡಮ್, ಈಗ ಗಾರ್ಮೆಂಟ್ಸ್ ಅಲ್ಲೆಲ್ಲ ತುಂಬಾ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಾರೆ. ಪಾಪ ಅವ್ರು ದುಡಿಯೋದೇ ಸರ್ ಹೇಳ್ದಂಗೆ 10,000ನೋ 12,000ನೋ ದುಡಿತಾರೆ. ಸೊ ಅದನ್ನು ತಿಂಗಳ ಒಂದು 5,000 ಅಲ್ಲಿ ತಗೊಂಡು ಖರ್ಚು ಮಾಡಬೇಕು ಅಂತಂದ್ರೆ ಬಹಳ ಸಂಕಟ ಆಗುತ್ತೆ ಸರ್. ಒಂದು ಸಂಕಟ ಅನ್ನೋ ಪ್ರಶ್ನೆಗಿಂತ ಒಂದು ಮಾತೇನು ಅಂದ್ರೆ, ಗಂಡಸರಿಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಬಾರೋ ನನಗೆ ಹಿಂಗ ಆಗೈತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ನೇಹಿತನ ಕರ್ಕೊಂಡು ಅವ್ರು ಬೆಂಗಳೂರು ಗಂಟನೆ ಹೋಗ್ತಾರೆ. ಆದ್ರೆ ಲೇಡೀಸ್ಗಾದ್ರೆ ಕರ್ಕೊಂಡು ಹೋಗೋರು ಯಾರು? ಮನೆಯಲ್ಲಿ ಜವಾಬ್ದಾರಿ ಹೊತ್ಕೊಂಡು ದುಡಿತಿರೋದೇ ಆಕೆ ಆಗ್ಬೇಕಾದ್ರೆ ಆಕೆಗೆ ಏನಾದ್ರು ಒಂದು ಅವನ ಏನಾದ್ರು ಆದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಇದ್ರ ನಮ್ಮ ಸಂವಿಧಾನದಲ್ಲಿ ಆಳ್ವಿಕೆ ಮಾಡ್ತಿರೋರು ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ? ಈಗ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಕೇಳ್ತೀರಾ ನೀವು. ಕೇಂದ್ರದ ಅನುದಾನ ಕೊಡ್ಬೇಕಾದ್ರೆ ತೆರಿಗೆ ಸರ್ ಟ್ಯಾಕ್ಸ್ ನಾವ್ ಇಷ್ಟು ಕೊಡ್ತಾ ಇದೀವಿ, ಕೊಡಿ ನಮ್ ಇದಕ್ಕೆ ವಾಪಸ್ಸು. ನಾವ್ ಈ ತರ ಇಲ್ಲಿ ಉದ್ಘಾಟನೆಗಳು ಮಾಡ್ಬೇಕು. ಜನರ ಆರೋಗ್ಯ ನಮ್ಗೆ ಇಂಪಾರ್ಟೆಂಟು. ಇಲ್ಲಿ ಜನಗಳು ಓಟ್ ಹಾಕಿದ್ರೆ ತಾನೇ ನೀವೆಲ್ಲ ಆಳ್ವಿಕೆ ಮಾಡೋದು. ಜನಗಳೇ ಇಲ್ಲ ಅಂದ್ಮೇಲೆ ಏನಕ್ಕೆ ಯಾರಿಗೋ ನೀವು ಆಳ್ವಿಕೆ ಮಾಡ್ತೀರಾ? ಇಲ್ಲಿಗೆ ESI ಹಾಸ್ಪಿಟಲ್ ಕಟ್ಟಿದಾಗಿದೆ, 3 ವರ್ಷ ಆಗಿದೆ. ಇದು ಕಾಮಗಾರಿ ಪೂರ್ಣಗೊಂಡು ಇಲ್ಲಿ ಆಳ್ನೂರಿಗೆ ಉಳ್ದಾನೇಗೌಡ ಕಳ್ರದೆ ರಾಜ್ಭರ, ಬೇರೆ ಬೇರೆ ಆಟಿಟ್ಯೂಡ್ ಜನಗಳದ ಇಲ್ಲ ರಾಜ್ಭರ. ಇದೆಲ್ಲ ಬೇಕಿತ್ತಾ? ಸಂಜೆ ಮೇಲೆ ಅಂತೂ ಒಳಗಡೆ ಹೋಗಕ್ಕಾಗಲ್ಲ. 76 ಲಕ್ಷಕ್ಕೆ 76 ಕೋಟಿ ಇದಕ್ಕೆ ಅನುದಾನ ತಗೊಂಬಂದ್ರಲ್ವಾ? 76 ಕೋಟಿಗೆ ಏನು ಫಿನಾನ್ಷಿಯಲ್ ಯಾರು ಇದ್ ಮಾಡ್ತಾ ಇರೋದು? ಆರ್ಥಿಕ ಸ್ಥಿತಿ ಏರಿಕೆ ಹೆಂಗಾಗುತ್ತೆ? ಈ ತರ ಎಲ್ಲ ಇದ್ ಮಾಡ್ಕೊಂಡು ಕುತ್ಕೊಂಡ್ರೆ ಪಾಪ ಜನಗಳಂತೂ ಹೋಗ್ತಾನೆ ಎಷ್ಟೋ ಜನ ಕಾರ್ಮಿಕರು ಸತ್ತೋಗ್ಬಿಟ್ಟಿದ್ದಾರೆ. ಯಾವ್ದು ಏನೋ ಒಂದು ದುರಂತ ಹಾರ್ಟ್ ಅಟ್ಯಾಕ್ ಅಂತ ಅನ್ಬೋದು, ಆ ಕಾಯಿಲೆಗೆ ಅರ್ಥ ಇಲ್ಲ. ಇಂಥದ್ದು ಅಂತ ಅವೆಲ್ಲ ಆದವಾಗ ತಡಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಎತ್ಕೊಂಡು ಹೋಗೋಣ, ಎಮರ್ಜೆನ್ಸಿ ಕೋಮಾಗ ಸೇರ್ಸೋಣ, ಇನ್ನೊಂದು ಮತ್ತೊಂದು ಅನ್ನೋಕೆ ಇಲ್ಲಿ ಯಾವುದೂ ಇಲ್ಲ, ವ್ಯವಸ್ಥೆನೇ ಇಲ್ಲ. ಇಲ್ಲ ಭೂಮಿನ ಇದ್ದಿದ್ರೆ ರೈತರು ಬೆಳೆನ ಬೆಳ್ಕೊಂಡ್ ತಿಂತಾ ಇದ್ರು, ಅದನ್ನು ಕೆಡ್ಸಿ ಇಲ್ಲಿ ತಗೊಂಬಂದಿಟ್ರಿ. ಏನಕ್ಕೆ? ಇದೇನಿದು ಟೂರಿಸಂ ಪ್ಲೇಸಾ? ಆಯ್ತು ಬಿಡು, ಹಾಸ್ಪಿಟಲ್ ಬೇಡ, ಬೇರೆ ಇನ್ನೇನೋ ಒಂದು ಮಾಡ್ಸೋಣ ಅನ್ನೋದಕ್ಕೆ ನೀವು ಇದೆಲ್ಲಾನು ಆಗಲ್ಲ. ಇವಾಗ ಕೇಂದ್ರದಿಂದ ಅನುದಾನ ಬಂದಿಲ್ಲ, ಗ್ಯಾರಂಟಿ ಬಗ್ಗೆ ಕೊಡೋರು ಯಾರನ್ನ ಕೇಳಿ ಕೊಟ್ರಿ? ನೀವು ಕೇಂದ್ರನ ಕೇಳಿ ಕೊಟ್ರ? ನೀವಾಗ ತಾನೇ ಕೇಳ್ಕೊಂಡು ಕೊಟ್ಟಿದ್ದು ಬಿಟ್ಟಿ ಬಗ್ಗೆನಾ? ಸಾರಿ, ಗ್ಯಾರಂಟಿ ಬಗ್ಗೆನಾ? ಅದನ್ನು ಹಂಗೇನೆ ಅದನ್ನು ಇದೇ ರೀತಿನೇನೆ ಮಾಡಿ ಜನಗಳಿಗೆ ಯಾವ್ದೋ ಒಂದು ಇದ್ರಲ್ಲಿ ಹೂಡಿಕೆ ಮಾಡ್ಕೊಂಡು ಇಲ್ಲಿ ಬಂದು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡಿ, ಹೌದು, ಬೇರೆ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಕ್ಲಿನಿಕ್ ಐತಲ್ಲ, ಅಲ್ಲಿ ಹೋಗಿ ಡಾಕ್ಟರ್ ಕೇಳಿದ್ರೆ ನಮ್ಮೂರ ಹತ್ರ ESI ಆಗೈತೆ ಏನ್ ಸರ್ ಅಂದ್ರೆ, ನಮ್ಗೆ ಗೊತ್ತಿಲ್ಲಪ್ಪ ನಿಮ್ಮೂರ ಹತ್ರ ಆಗಿರೋದು, ನಮ್ಗೆ ಗೊತ್ತಿಲ್ಲ ಅಂತಾರೆ ಡಾಕ್ಟ್ರು. ಅಟೆಂಡರ್ ಎಲ್ಲ ಹಂಗೆ ಹೇಳ್ತಾರೆ. ಏನ್ ಸರ್ ನಾವ್ ಹಿಂಗ್ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂದ್ರೆ ಏನಪ್ಪ ಮಾಡೋದು, ಪಂಪ್ಗ ಏನು ಇದು ಬರ್ತಾ ಇಲ್ಲ, ನೀವು ಹೋಗ್ಲೇಬೇಕಪ್ಪ ಅಂತ ಕೇಳ್ತಾರೆ. ಏನ್ ಮಾಡಿ, ಇಲ್ಲಿನ ಡಾಕ್ಟರ್ಗೆ ಗೊತ್ತಿಲ್ಲ ಇಲ್ಲಿ ಹಾಸ್ಪಿಟ್ಲ್ ಆಗಿರೋದು. ನಗಬೇಕು, ಅಳ್ಬೇಕು, ಏನ್ ಮಾಡೋದು? ನಾನು ಅದೇ ಕೆಲಸ ಹೇಳ್ತೀನಿ ಸರ್, ನಮ್ಮ ಮನೆ ಮುಂದೆನೆ ಸರ್ ESI ಆಗಿರೋದು, 12 ವರ್ಷ ಆಯ್ತು ಕಟ್ಟಿ ಎಲ್ಲ. ನಮ್ಗೆ ಗೊತ್ತಿಲ್ಲಲ್ಲಪ್ಪ, ನೀನ್ ಹೇಳ್ತಾ ಇರೋದು ಅಂತಾರೆ ಅವರು. ಇನ್ಯಾರನ್ನ ಕೇಳೋದು ನಾವು?
ಒಂದು ಮಾತ್ರ ಇಲ್ಲ ಅಂದ್ರೆ ಇಲ್ಲಪ್ಪ ಬೆಂಗಳೂರಿಗೆ ಬರ್ಕೊಡ್ತೀನಿ ಹೋಗು ಈ ಡೇಟ್ಗೆ ಹೋಗು ಅಂತಾರೆ. ನನ್ನಿಂದ ಬೆಂಗಳೂರಿಗೆ ಹೋಗತ್ತ ಬರಕತ್ತದ. ಅವ್ ನಾನೇನ್ ಮಾಡಿದೆ, ಇಲ್ಲಿ ಮೆಡಿಕಲ್ ಸ್ಟೋರ್ ತಗೊಂತೀನಿ. ಯಾವನ್ ಬೆಂಗಳೂರಿಗೆ ಹೋಗೋಣ, ಅಲ್ಲೆಲ್ಲ ಯಾವನಪ್ಪ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡ್ತೀರಾ? ಕೂಲಿನ ಪಾಲಿನ ಮಾಡ್ತೀವಿ, ಒಂದು 50-100 ಕೊಡ್ತಾರೆ. ಆ ದುಡ್ಡನ್ನ ಬಂದು ಇಲ್ಲಿ ಮೆಡಿಕಲ್ ಸ್ಟೋರ್ ತಗೊಂಡು ನುಂಗ್ಬಿಟ್ಟು ವ್ಯವಹಾರ ಮಾಡ್ತಾ ಇದ್ದೀವಿ. ಈ ಮಾನ ಮರ್ಯಾದೆ ಕಿವು ರಕ್ತ ಏನಿಲ್ಲ ಯಾರು ಈಗ ರಾಜಕೀಯದವ್ರಕ ಯಾವನಾನ ಆಗೋಬಿಡ್ಲಿ. ಅವ್ನು MLA ಆಗಲಿ, MP ಆಗಲಿ, ಇಂದೊಬ್ಬನಾಗ್ಲಿ ಮತ್ತೊಬ್ಬನಾಗ್ಲಿ. ಬಹಳ ಬೇಜಾರಿದೆ ಒಳಗಡೆ, ಆಕ್ರೋಶ ಇದೆ. ಹಳ್ಳಿ ಕಡೆ ನಾವು ಹಂಗೆ ಮಾತಾಡತ್ತಾನೆ ಸರ್. ಈಗ ಎಲ್ಲ ನಮ್ಮ ರವೀಣ್ಣವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ. ಎಷ್ಟು ಅನುಕೂಲ ಆಗುತ್ತೆ ಈ ಹಾಸ್ಪಿಟ್ಲ್ ಓಪನ್ ಮಾಡಿದ್ರೆ ಅಂತ ಅನ್ನೋದು. ಇಡೀ ನಮ್ಮ ಏನು ಕರ್ನಾಟಕದಲ್ಲಿ ಭಾಳ ಕೈಗಾರಿಕಾ ಪ್ರದೇಶದಲ್ಲಿ ಮೇಯ್ನ್ ಮೊದಲನೇ ಸ್ಥಾನದಲ್ಲಿ ಐತಿ ನಮ್ಮ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ. ಅದರಲ್ಲಿ ಈಗ ಫಾಕ್ಸ್ಕಾನ್ ಅಂತ ಅಂದ್ಬಿಟ್ಟು 50,000 ಜನ ಕೆಲಸ ಮಾಡ್ತಾರೆ. ಅದು ಒಂದರಲ್ಲೇ 50,000 ಜನ ಅಂತಂದ್ರೆ ಇನ್ನು ಈ ಕಡಿಮೆ ಸಣ್ಣ ಪುಟ್ಟ ಕಾರ್ಖಾನೆ ಒಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಆಗ್ತಾರೆ ಮಾಡ್ಬಿಟ್ರೆ ಅಂದ್ರೆ ಜಾಸ್ತಿನೇ ಆಗ್ತದೆ. ಈಗ ಇವರು ಜಾತಿ ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಇದನ್ನ ಸಮೀಕ್ಷೆ ಮಾಡ್ಬಿಟ್ರೆ ಅಂತೂ ಬಹಳ ಅನುಕೂಲ. ಯಾಕಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಕಾರ್ಮಿಕರು ಅನ್ನೋದು ಒಂದು ಅನುಕೂಲ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಈಗ ಇದು ಉದ್ಘಾಟನೆ ಆಗಿ ಬರೀ ಬ್ಯಾಟ್ರಿಗಳೆಲ್ಲ ಓದು ಮಾಡಿದ್ರು ಅಂತಂದ್ರೆ ಏನು ಸರ್ ಪ್ರಯೋಜನ? 100 ಕೋಟಿ ದುಡ್ಡು ಯಾರ್ದು? ನಮ್ಮ ಕಾರ್ಮಿಕರದು ಅಲ್ವಾ? ESI PF ಕಟ್ ಆಗ್ತದೆ. ESI ಕಟ್ ಆಗ್ತದೆ ಅಂತಂದರೆ ಕಡಿಮೆ ಸಂಬಳದವ್ರಿಗೆ ಮಾತ್ರನೇ ESI ಕಟ್ ಆಗೋದು. ಆ ನಮ್ಮ ದುಡ್ಡು ಕಟ್ ಮಾಡಿ ಅವ್ರಿಗೇನೋ ಒಂದು 16,000-20,000 ಒಳಗಡೆ ESI ಕಟ್ ಆಗೋಂಥದ್ದು. ಎಲ್ಲ ಅತಿ ಬಡವರು, ಗಾರ್ಮೆಂಟ್ಸಲ್ಲಿ ಹೋಗೋರು ಲೇಡೀಸ್ ಜಾಸ್ತಿ. ಗಾರ್ಮೆಂಟ್ಸ್ ಅಂದರೆ ಲೇಡೀಸೇ ಜಾಸ್ತಿ, ಹೆಣ್ಮಕ್ಳು ಹೋಗ್ತಾರೆ. ಹಂಗಾಗಿ ಇದನ್ನು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಇದು BJP, ಕಾಂಗ್ರೆಸ್ಸು ಇನ್ನೊಂದು ಅಂತಲ್ಲ, ಎಲ್ಲರೂ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅತಿ ಶೀಘ್ರದಲ್ಲೇ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಲುಪಿ ಈಗಲಾದರೂ ಎಚ್ಚೆತ್ಕೊಂಡು ಬೇಗ ಉದ್ಘಾಟನೆ ಮಾಡೋಂಗೆ ವ್ಯವಸ್ಥೆ ಆಗಲಿ ಅಂತ ನಾವು ಕೇಳ್ಕೊತೀವಿ ಕಳಕಳಿಯಿಂದ. ಇನ್ನೂ ಆಗ್ತಾನೆ ಇಲ್ವಲ್ಲ ಸರ್? 100 ಕೋಟಿ ನೀರಲ್ಲಿ ಬಿಟ್ಟು ಹೋಮ ಮಾಡ್ದಂಗೆ ಆಗೋಗ್ಬಿಟ್ಟಿದೆ. ನೀರಲ್ಲಿ ಬಿಟ್ಟು ಹೋಮ. ನಾವು ಬರೀ ಏನೋ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ರೋಗಗಳು ಮಾತ್ರ ಇಲ್ಲಿ ಸಮಸ್ಯೆ ಇಲ್ಲ. ಸಾಕಷ್ಟು ಸುರಕ್ಷಿತ ಕ್ರಮಗಳು ಸಮೇತ ಕೆಲವು ಕಂಪ್ನಿಗಳು ತಗೊಳ್ಳಲ್ಲ, ಅದ್ರ ಬಗ್ಗೆ ಕೂಡ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಏಷ್ಯಾದ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ದುರಂತ ಅಂದರೆ ಇಲ್ಲಿ ಒಂದು ರೀಟ್ರೀಟ್ಮೆಂಟ್ ಪ್ಲಾಂಟ್ಸ್ ಕೂಡ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇನ್ನಷ್ಟು ರೋಗ ರುಜಿನಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಭಾಳ ದೊಡ್ಡ ಸಮಸ್ಯೆ. ಕೆಲಸ ಮಾಡ್ತಾ ಕುಸಿದು ಬಿದ್ದೋಗ್ತಾರೆ, ಅವ್ರಿಗೆ ಸೂಕ್ತವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಹಂಗಾಗಿ ಕಾರ್ಮಿಕರ ಜೀವದ ಜೊತೆ ಈ ಸರ್ಕಾರಗಳು ಆಟ ಆಡ್ತಾ ಇದ್ದಾವೆ. ಇಂಥ ಒಂದು ದಿವಸ ಬಂದರೆ ಮುಂದಿನ ಒಂದು ದಿವಸ ಒಂದೇ ದಿವಸ ಎಲ್ಲ ಕಾರ್ಮಿಕರು ಒಂದೇ ದಿವಸ ರಸ್ತೆಗಿಳಿದು ಇಡೀ ರಸ್ತೆಗಳನ್ನು ಬ್ಲಾಕ್ ಮಾಡೋವಂಥ ದಿನ ಖಂಡಿತ ಬರುತ್ತೆ. ಇದಿಷ್ಟು ಕಾರ್ಮಿಕರು ಮತ್ತು ಸ್ಥಳೀಯ ಗ್ರಾಮಸ್ಥರ ಮಾತು. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತ ESI ಆಸ್ಪತ್ರೆಯನ್ನ ಜನರ ಉಪಯೋಗಕ್ಕಾಗಿ ಉದ್ಘಾಟನೆ ಮಾಡದೆ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಸ್ಥಳೀಯ ಶಾಸಕರ ಇಚ್ಛಾಶಕ್ತಿ ಕೊರತೆಯೂ ಕೂಡ ಇದರಲ್ಲಿ ಎದ್ದು ಕಾಣ್ತಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಕಾರ್ಮಿಕರ ಮತ್ತು ಗ್ರಾಮಸ್ಥರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.